ಈಗಿನ ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಅಥವಾ ಈ ಹಂತದಲ್ಲಿ ಲಭ್ಯವಾಗಿರುವಂಥ ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಉಪಮುಖ್ಯಮಂತ್ರಿ ಹುದ್ದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿ ಇರೋದಿಲ್ಲ ಅನ್ನುವಂಥ ಒಂದು ಅಂದಾಜು ಸಿಗ್ತಾ ಇದೆ. ನಾನು ಮಾರುತೇಶನ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳನ್ನು ಮ್ಯಾನೇಜ್ ಮಾಡಿದರು, ಬ್ಯಾಲೆನ್ಸ್ ಮಾಡಿದರು. ಯಡಿಯೂರಪ್ಪ ಬ್ಯಾಲೆನ್ಸ್ ಮಾಡಿದರು. ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಯಾಕೆ DCM ಬೇಡ ಅನ್ನುವಂಥ ಯೋಚನೆಗೆ ಬಂದಿರೋದು? ಏನು ಕಾರಣ ಅದು? ಇಲ್ಲ, ಯಾಕೆ ಅಂತ ಹೇಳಿದ್ರೆ DCM ಪವರ್ ಏನು ಅನ್ನೋದು ಅವರಿಗೆ ಭಾಳ ಚೆನ್ನಾಗಿ ಅನುಭವಕ್ಕೆ ಬಂದಿದೆ ಕಳೆದ 3 ವರ್ಷದಲ್ಲಿ. DCM ಇದ್ದರೆ ಏನು ಮಾಡ್ಬೋದು ಅನ್ನೋದ್ರ ಅರಿವು ಕೂಡ ಅವರಿಗೆ ಇದೆ. ಮತ್ತು ಸಿದ್ದರಾಮಯ್ಯನವರಿಗೆ ಕಾಂಪಿಟೇಟರ್ ಆಗಿ ಇದ್ದಿದ್ದೆ ಡಿ ಕೆ ಶಿವಕುಮಾರ್. ಹಾಗಾಗಿನವರು ಒಬ್ಬರೇ ಆಗಬೇಕು. 2-3 ಆದರೆ ಅದಕ್ಕೇನು ಗೌರವ ಇಲ್ಲ ಅನ್ನೋದು ಗೊತ್ತಿತ್ತು. ಆ ಕಾರಣಕ್ಕಾಗಿ 2023ರಲ್ಲಿ ಆದರೆ ಓನ್ಲಿ 1 DCM ಇರಬೇಕು. ಅದನ್ನು 2-3 ಸತಿ ಒತ್ತಿ ಹೇಳಿದರು ಕೆ ಸಿ ವೇಣುಗೋಪಾಲ್ ಸುದ್ದಿಗೋಷ್ಠಿ ಮಾಡುವಾಗ. ಓನ್ಲಿ 1 DCM ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆ ತನಕ ಮುಂದುವರಿತಾರೆ ಅಂಥೇಳಿ ಒತ್ತಿ ಹೇಳಿದರು. ಡಿ ಕೆ ಶಿವಕುಮಾರ್ ಅವರು ಒಂದೇ DCM ಯಾಕೆ ಇದ್ರು ಅಂದರೆ, ಸಿದ್ದರಾಮಯ್ಯನವರು ಬಿಟ್ಟರೆ ನಾನೇ ನಂಬರ್ 2 ಪೊಸಿಷನಲ್ಲಿ ನಾನು ಒಬ್ಬನೇ ಇರಬೇಕು ಅನ್ನೋದು. ಈಗ ಏನಾದರೂ ಅವರು DCMಗೆ ಅಲೋ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ರಿಯಾಕ್ಷನ್ಗೆ ಹೋಗ್ತಿದ್ವಿ, ಸಿಗ್ತಿರ್ಲಿಲ್ಲ, ಮುಖ್ಯಮಂತ್ರಿಗಳು ಮಾತಾಡ್ತಿರ್ಲಿಲ್ಲ, ಕೈಗೆ ಸಿಗ್ತಿರ್ಲಿಲ್ಲ. ನೆಕ್ಸ್ಟ್ ಆಪ್ಷನ್ಸ್ ಯಾರಿದ್ರು? ಡಿ ಕೆ ಶಿವಕುಮಾರ್ ಅವರು ಇದ್ದರು. ಎಲ್ಲ ಇಶ್ಯೂಸ್ಗಳಿಗೂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡ್ತಾಯಿದ್ರು. ಡಿ ಕೆ ಶಿವಕುಮಾರ್ ಎಮರ್ಜ್ ಆದರು. ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅಷ್ಟೇ, ಅದು ಬಿಟ್ಟು ಬೇರೇನು ಇರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಅವರು ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಅಲೋ ಮಾಡಿದರೆ ಅಂದರೆ ಆಡಳಿತದ ಮೇಲೆ ಹಿಡಿತವೂ ತಪ್ಪಿ ಹೋಗುತ್ತೆ ಅನ್ನೋದು ಒಂದು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಪರ್ಯಾಯವಾಗಿ ಇನ್ನೊಂದು ಲೀಡರ್ಗಳನ್ನು ಕೂಡ ಹೈಕಮಾಂಡ್ ಮುಂದಿನ ಚುನಾವಣೆ ನಂತರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಇನ್ನೊಂದು, ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಟ್ರೋಲಲ್ಲಿ ಇಡೋ ಕಾರಣಕ್ಕಾಗಿಯೂ DCMಗಳನ್ನು ಮಾಡಿದ್ರು ಅನ್ನುವಂಥ ಅಪವಾದ ಕೂಡ ಬರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿತಾ ಇರೋದು ಯಾವುದೇ ಕಾರಣಕ್ಕೂ DCM ಮಾಡಕೂಡ್ದು ಅನ್ನುವಂಥದ್ದು. ಹೈಕಮಾಂಡ್ ಇದನ್ನು ಎಷ್ಟು ಮಟ್ಟಿಗೆ ಒಪ್ತಾರೋ ಗೊತ್ತಿಲ್ಲ. ಯಾಕಂದರೆ ಈಗ ಪರಮೇಶ್ವರರ್ ಸೀನಿಯರ್ ಲೀಡರ್ ಇದ್ದಾರೆ. ಹಾಗಾಗಿ DCMಗೆ ಎಲಿಜಿಬಲ್ ಇರ್ತಕ್ಕಂಥವ್ರ ಸಂಖ್ಯೆ ಕೂಡ ಕಾಂಗ್ರೆಸ್ನಲ್ಲಿ ಇದೆ. ಹಾಗಾಗಿ DCM ಆಗಬೇಕು ಮತ್ತು ಅರ್ಹತೆ ಇರ್ತಕ್ಕಂಥವ್ರು ಹೈಕಮಾಂಡ್ ಗಮನಿಸಿದರೆ ಇದ್ದೇ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ DCM ಮಾಡಬೇಕಾಗಿರುವಂಥದ್ದು ಸುತಾರಾಮ್ ಇಷ್ಟ ಇಲ್ಲ. ಕಾರಣ, ನಾನು ಒಬ್ಬನೇ ಇದ್ದರೆ ಇಡೀ ಆಡಳಿತದ ಕಂಟ್ರೋಲ್ ನನ್ನ ಕಡೆ ಇರುತ್ತೆ ಮತ್ತು ನನಗೆ ಸರಿಸಾಟಿಯಾಗಿ ಯಾರು ಇರೋದಿಲ್ಲ ಅನ್ನೋದು, ಇರಬಾರ್ದು ಅನ್ನೋದು ಕೂಡ ಇರುತ್ತೆ ಸಹಜವಾಗಿ. ನೋಡಿ, ಬರೀ ಈಗ DCM ಡಿ ಕೆ ಶಿವಕುಮಾರ್ಗೆ ಬೇಕಾ ಬೇಡವಾ ಅಂತಕ್ಕಂಥದ್ದು ಒಂದು ಭಾಗ. ಯಾವ ಮುಖ್ಯಮಂತ್ರಿ ಫಾರ್ ದಟ್ ಮ್ಯಾಟರ್ ಅವ್ರಿಗೆ DCM ಬೇಕಾಗಿರಲ್ಲ. ಯಾಕಂದರೆ DCM ಅಂದ ತಕ್ಷಣ ಮೂಗುದಾರ ಅನ್ನುವ ಪ್ರಶ್ನೆ ಬರುತ್ತೆ. ಬಟ್ ಇದರಲ್ಲಿ ಹೈಕಮಾಂಡ್ಗೂ DCM ಬೇಕಾಗಿಲ್ಲ. ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ನೋಡಿ, ಡಿ ಕೆ ಶಿವಕುಮಾರ್ ಸಿಂಗಲ್ DCM ಆಗಿದ್ದರು. ಅಲ್ಲ, ಅನಿವಾರ್ಯ ಪರಿಸ್ಥಿತಿ ಇತ್ತು. ಇಬ್ಬರಿದ್ದರು, ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿದರೆ ಇನ್ನೊಬ್ಬರನ್ನು ಉಪಮುಖ್ಯಮಂತ್ರಿ ಮಾಡಬೇಕಿತ್ತು. ಉಪಮುಖ್ಯಮಂತ್ರಿಯಿಂದ ನಿಮ್ಮನ್ನು ಮುಖ್ಯಮಂತ್ರಿಗೆ ನಾವು ಪ್ರಮೋಟ್ ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸ್ಬೇಕಿತ್ತು. ಹಾಗಾಗಿ PCC ಅಧ್ಯಕ್ಷರ ಜೊತೆ ಉಪಮುಖ್ಯಮಂತ್ರಿ ಮಾಡಿದರು. ಇಲ್ಲೀಗ ನೀವು ಈ ಲೀಸ್ಟ್ ನೋಡಿ ಅಲ್ಲ, ಒಂದು ಸಲ ಓದಿ. ಯಾರನ್ನು ಉಪಮುಖ್ಯಮಂತ್ರಿ ಮಾಡ್ತೀರಿ? ಅಂದರೆ ನೀವು ಎಲ್ಲರೂ ಕೇಳ್ತಿದ್ದಾರೆ ಅಲ್ರಿ. ಈಗ MB ಪಾಟೀಲರನ್ನ ಉಪಮುಖ್ಯಮಂತ್ರಿ ಮಾಡದೆ ಕ್ಯಾಬಿನೆಟ್ಟಲ್ಲಿ ಬಿಡೋಕ್ಕಾಗತ್ತಾ? KJ ಜಾರ್ಜ್ ಇಸ್ ಅ ಸೀನಿಯರ್ ಮೋಸ್ಟ್ ಇನ್ ಕಾಂಗ್ರೆಸ್. ಅವರನ್ನು ನೀವು ಉಪಮುಖ್ಯಮಂತ್ರಿ ಮಾಡಿ ಬಿಡೋಕ್ಕಾಗತ್ತಾ? ಪರಮೇಶ್ವರ್ ಅವರನ್ನು ಮಾಡಿ ಪ್ರಿಯಾಂಕ್ ಖರ್ಗೆನ ಮಾಡಬೇಕು, ಅಥವಾ ಪ್ರಿಯಾಂಕ್ ಖರ್ಗೆನ ಮಾಡಿ ಪರಮೇಶ್ವರನ್ನ ಹೊರಗಿಡಬೇಕು. ಈಗ ನೀವು ಉಳಿದವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ರಾಮಲಿಂಗಾರೆಡ್ಡಿ ಅಂತ ಸೀನಿಯರ್ ಮೋಸ್ಟ್ ಮೆಂಬರನ್ನು ಬರೀ ಮಂತ್ರಿಯಾಗಿರಿ ಅಂತ ಹೇಳೋಕ್ಕಾಗತ್ತಾ? BJPಯವ್ರು ಮಾಡಿದ್ರು ಅದನ್ನು. ನೋಡಿ, BJP ಒಂದು ಪ್ರಯೋಗ ಮಾಡಿ ಕೈ ಸುಟ್ಕೊಂಡ್ರು. ಕರೆಕ್ಟ್. ಅದರಿಂದ ಲಾಭ ಆಯಿತಾ BJPಗೆ? ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರಲ್ಲ, ಅದರಿಂದ ಲಾಭ ಆಗಲಿಲ್ಲ. ಬಟ್ BJPಯಲ್ಲಿ ಏನಾಗುತ್ತೆ, ನರೇಂದ್ರ ಮೋದಿ ಹೆಸರಿನ ಮೇಲೆ ರಾಜ್ಯಗಳ ಚುನಾವಣೆಗಳಲ್ಲಿ ಗೆಲ್ತಾರೆ, ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಇಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ದೇಶದಲ್ಲಿ ಇರೋದೇ ಕೇರಳ, ತೆಲಂಗಾಣ, ಕರ್ನಾಟಕ ಮತ್ತು ಹಿಮಾಚಲದಲ್ಲಿ ಅಧಿಕಾರ ಇದೆ. ನೀವು ಈಗ DCM ಸತೀಶ್ ಜಾರಕಿಹೊಳಿ DCM ಇಲ್ಲದೆ ನೀವು PCC ಪ್ರೆಸಿಡೆಂಟು ಮಾಡಲ್ಲ, ಅವ್ರು ಬರೀ ಮಂತ್ರಿಯಾಗಿರ್ತಾರ ನಿಮ್ಮ ಸಂಪುಟದಲ್ಲಿ? DCM ಕ್ಲೈಮ್ ಮಾಡ್ತಾರೆ. ಹೀಗಾಗಿ DCM ಮಾಡಿದರೆ ಎಷ್ಟು ಮಾಡಬೇಕು? ಎಸ್ ಮಂಜುನಾಥ್, DCM ಅನ್ನೋದು ಈ ಕ್ಯಾಬಿನೆಟ್ಟಲ್ಲಿ ಇರಲ್ಲ ಅನ್ನುವಂಥ ಸೂಚನೆನೇ ಸಿಗ್ತಾ ಇರೋದು ಹೈಕಮಾಂಡಿಂದ. ಈ ಪಟ್ಟಿಯನ್ನು ಗಮನಿಸಿದರೆ ಅಲ್ಲ, ಅದರಲ್ಲಿ ಎರಡು ಮಾತು ಕಾಣಿಸ್ತಾ ಇಲ್ಲ. ಆದರೆ ಈಗಿನ ತನಕ ಆದರೆ ಸಿದ್ದರಾಮಯ್ಯ ಅವರ ಒತ್ತಾಯ ಅಂತೂ ಇದೆ.
ನಮ್ಮ ಕಮ್ಯುನಿಟಿ ಲೀಡರ್ಗಳು ಬೆಳೆದರೆ ಆ ಕಮ್ಯುನಿಟಿಯಿಂದ ಆ ಕಮ್ಯುನಿಟಿಗೆ ಒಂದಷ್ಟು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥ ಒಂದು ಪಾಸಿಟಿವ್ ಸೈಡನ್ನು ಒಂದು ಆ್ಯಂಗಲನ್ನು ನೋಡಿದರೆ ಹಂಗನ್ಸುತ್ತೆ. ಆದರೆ ಒಳಗಡೆ ನೀವು ಎಷ್ಟು DCMಗಳು ಮಾಡ್ತೀರೋ ಅಷ್ಟು ಮೂಗ್ದಾರ ಹಾಕದಂಗೆ ಯಾರಿಗೆ DK ಶಿವಕುಮಾರ್ ಅವರಿಗೆ ಅನ್ನೋವಂಥದ್ದು. ಜೊತೆಗೆ ಹೈಕಮಾಂಡ್ ಏನಾದರೂ ಬಯಸಿದರೆ, ಯಾಕಂದರೆ ಹೈಕಮಾಂಡ್ ಕೂಡ ಹಲವು ಸಂದರ್ಭಗಳಲ್ಲಿ ಚೆಕ್ಮೇಟ್ ಇಡಲಿಕ್ಕೆ ಮಾಡ್ತಾ ಇರುತ್ತೆ ಇಂಥವೆಲ್ಲವೂ ಕೂಡ. ಸಂಪುಟದಲ್ಲಿ ಕೆಲವರನ್ನ ಮಂತ್ರಿಗಳಾಗಿ ಮಾಡುವುದು ಹೈಕಮಾಂಡ್ ಕೋಟಾದಲ್ಲಿ, ಅಥವಾ ಹೈಕಮಾಂಡ್ ಯಾರ ಹತ್ರ ಇರ್ತಾರೋ ಅವರಿಗೆ ಮಂತ್ರಿಯಾಗಿ ಮಾಡುವಂಥದ್ದು ಅಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಮಾಡ್ತಾ ಇರುತ್ತೆ. ಆದರೆ ಕಳೆದ ಬಾರಿಯ ಇದ್ದ ಸನ್ನಿವೇಶ ಬೇರೆ, ಈ ಬಾರಿ ಇರುವಂಥ ಸನ್ನಿವೇಶ ಬೇರೆ. 23ರಲ್ಲಿ ಭರ್ಜರಿ ಜಯ ದಾಖಲಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಆಗಿನ ಸನ್ನಿವೇಶ ಬೇರೆ ಇತ್ತು. ಇಬ್ಬರು ನಾಯಕರು ಜೊತೆಗೂಡಿ ಮಾಡಿದಂಥದ್ದು. ಆಗ DCM ಮಾಡಿದರೂ ಕೂಡ DK ಶಿವಕುಮಾರ್ ಅವರನ್ನು ಯಾರೂ ಆಕ್ಷೇಪ ಮಾಡಲಿಲ್ಲ. ಎಲ್ಲ ಸಮುದಾಯದ ನಾಯಕರು ಕೂಡ ಅವರು PCC ಅಧ್ಯಕ್ಷರಾಗಿದ್ದರು ಅನ್ನೋವಂಥ ಕಾರಣಕ್ಕೆ, ಜೊತೆಗೆ ಚೆನ್ನಾಗಿ ಲೀಡ್ ಮಾಡಿಕೊಟ್ರು ಅನ್ನೋವಂಥದ್ದು ಕಾರಣ ಇರ್ಬೋದು. ಇವೆಲ್ಲದರಿಂದನೂ ಕೂಡ ಒಪ್ಕೊಂಡ್ರು. ಸಹಜವಾಗಿ ಎಲ್ಲ ಹಿರಿಯ ನಾಯಕರಿದ್ದರೂ ಕೂಡ ಒಪ್ಕೊಂಡ್ರು. ಆದರೆ ಈಗ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ. ಮಾಡ್ತಾ ಹೋದರೆ ಸುಮಾರು 5ರಿಂದ 6 DCMಗಳು ಮಾಡಬೇಕಾದಂಥ ಸಂದರ್ಭ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ 6 DCM ಅನ್ನೋದರಲ್ಲಿ ಯಾವ ಅರ್ಥ ಇದೆ? ಒಂದು ಸಾಂವಿಧಾನಿಕ ಹುದ್ದೆಯೂ ಅಲ್ಲ, ಯಾವ ಅರ್ಥ ಇದೆ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಹಾಗಾಗಿ ಈ ಒಂದು ಇರುಸು ಮುರುಸನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೈಕಮಾಂಡ್ ಕೂಡ ನೀಟಾಗಿ ಅದೇ ಥರ ಯೋಚನೆ ಮಾಡಿದೆ. ಈ ಸಂದರ್ಭಕ್ಕೆ ಮಾಡೋದು ಬೇಡ ಅನ್ನೋವಂಥ ಸ್ಥಿತಿಯಲ್ಲಿಯೇ ಇರುವಂಥದ್ದು. ಆದರೆ ಕೊನೆಗೆ ಒತ್ತಡ ಅಂದರೆ ಈ ತನಕ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿರೋರು ಇರ್ಬೋದು, ಅಥವಾ ಖರ್ಗೆ ಅವರನ್ನು ಭೇಟಿಯಾಗಿರೋವಂಥವ್ರು ಇರ್ಬೋದು, ಹಿರಿಯ ನಾಯಕರು, ಅವರೆಲ್ಲರ ಒತ್ತಾಯ ಮಿನಿಸ್ಟ್ರಿ ಮಾಡಿ ಅನ್ನೋದ್ರ ಜೊತೆಗೆ DCM ಹುದ್ದೆಯನ್ನು ಕೊಡಿ, ನಾವು ಇಷ್ಟು ವರ್ಷ ಪಕ್ಷಕ್ಕೆ ದುಡಿದಿದ್ದೇವೆ ಅನ್ನುವಂಥ ವಾದವನ್ನು ಕೂಡ ಪರಮೇಶ್ವರ್ ಅಂತವರು ಮುಂದಿಟ್ಟಿದ್ದಾರೆ, MB ಪಾಟೀಲ್ ಅವರಂಥವ್ರು ಮುಂದಿಟ್ಟಿದ್ದಾರೆ. ಆದರೆ ಅದು ಯಾವುದನ್ನು ಕೂಡ ಸಂದರ್ಭವನ್ನು ನೋಡಿರುವಂತಹ ಹೈಕಮಾಂಡು ಆ ತೀರ್ಮಾನಕ್ಕೆ ಸದ್ಯಕ್ಕೆ ಕೈ ಹಾಕುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಕ್ಷತ್. ಎಸ್ ಆನಂದ್, ಈ DCM ಹುದ್ದೆಯನ್ನು ಸೃಷ್ಟಿಸುವ ವಿಚಾರದಲ್ಲಿ ಹಿಂದೆನೂ ಚರ್ಚೆಯಾಗಿತ್ತು, ಸಮುದಾಯವಾರವಾಗಬೇಕು ಅಂತ. ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಚಾರಗಳು ಬಂತ ಇದನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳಾಗ್ತಾ ಇತ್ತು. ಈಗಲೂ DK ಅವರನ್ನು ಕಂಟ್ರೋಲ್ ಮಾಡಬೇಕು ಅಂತಲೇ ಇದು ಮುನ್ನೆಲೆಗೆ ತರ್ತಾ ಇರೋದಾ DCM ಹುದ್ದೆ ಸೃಷ್ಟಿಯಾಗಲಿ ಅಂತ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸತೀಶ್ ಜಾರಕಿಹೊಳಿ ಲೀಡ್ ತೆಗೆದುಕೊಂಡಿದ್ರು. ಅಂದರೆ ಕಮ್ಯುನಿಟಿಗೆ ಒಂದೊಂದು DCM ಕೊಟ್ಟಿದ್ದಾದರೆ ಅನುಕೂಲ ಆಗುತ್ತೆ ಅಂತ. ಅದನ್ನು ರಾಜಣ್ಣವ್ರ ಮೂಲಕ ಹೇಳಿಸೋ ಪ್ರಯತ್ನವೂ ಕೂಡ ಆಯಿತು. ರಾಜಣ್ಣವರು ಬಹಿರಂಗವಾಗದೆ ಹೇಳಿ ಅದನ್ನು ಜಾರಿ ಆಗಲೇಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡಿರ್ತಕ್ಕಂಥ ಬೆಳವಣಿಗೆ ಕೂಡ ನಡೆದಿತ್ತು. ಅದರ ಅರ್ಥ ಆವಾಗ ಸತೀಶ್ ಜಾರಕಿಹೊಳಿ ಭಾಳ ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು, ಅಂದರೆ ಆಗಬೇಕು ಅಂತೇಳಿ. ಅದು ಪರಿಶಿಷ್ಟ ಜಾತಿಗೊಂದು, ಲಿಂಗಾಯತ್ಗೊಂದು, ಮುಸ್ಲಿಮ್ದು, ಹೀಗೆ ಬೇರೆ ಬೇರೆ ಸಮುದಾಯಗೊಂದೊಂದು ಆಗಬೇಕು ಅನ್ನೋದು ಒತ್ತಾಯ ಮಾಡಿ. ಆದರೆ ಈಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇಲ್ಲ. ಯೂಟರ್ನ್ ಅವರು ಇತ್ತೀಚೆಗೆ ಮಾತಾಡೋ ಸಂದರ್ಭದಲ್ಲಿ ಎಷ್ಟಂತ ಮಾಡೋಕ್ಕಾಗತ್ತೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದರು. ಸೊ ಅದರ ಅರ್ಥ ಸಂದರ್ಭಕ್ಕೆ ಅನುಗುಣವಾಗಿ ಅವು ಆವಾಗವಾಗ ಪ್ಲೇ ಆಗ್ತಾ ಇರ್ತವೆ, ಆ ಕಾರ್ಡ್ ಪ್ಲೇ ಆಗ್ತಾ ಇರ್ತದೆ. ಈಗ ಅದನ್ನು ಹೇಳಬೇಕಾದ್ರೆ ಯಾರು? ಸಿದ್ದರಾಮಯ್ಯ. ಯಾಕೆಂತಂದರೆ ಅವರು DKಶನ ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಅವಕಾಶ, ಹಾಗಾಗಿ ಆ ಕಾರ್ಡ್ ಪ್ಲೇ ಮಾಡಿದರು. ಆ ಕಾರ್ಡ್ ಪ್ಲೇ ಮಾಡಿದ ತಕ್ಷಣ ಫಲಿತಾಂಶ ಬರುತ್ತೆ ಅಂತಲ್ಲ, ಹೈಕಮಾಂಡ್ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹಂತದಲ್ಲಿ ಅದರಲ್ಲಿ ಪಾಸಿಟಿವ್ ಆಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಯಾಕೆಂದರೆ ಅವ್ರ ಮಗನನ್ನು DCM ಮಾಡಬೇಕಾಗಿತ್ತು. ಅವರಿಗೆ DCM ಮಾಡಿದ್ರೆ ಒಂದು ಪವರ್ ಸೆಂಟರ್ ಸೃಷ್ಟಿ ಆಗ್ತಾಯಿತ್ತು. ಸಹಜವಾಗಿಯೇ ಆ ಥರದ ಒಂದು ಚರ್ಚೆ ಬಂದಾಗ ಒಂದು ಪಾಸಿಟಿವ್ ಒಪಿನಿಯನ್ಗಳನ್ನು ಖರ್ಗೆ ಕೊಟ್ಟಿದ್ದರು ಅನ್ನುವಂಥದ್ದು ಕೂಡ ಇದೆ. ಆದರೆ ಈಗಿರುವಂಥ ಪರಿಸ್ಥಿತಿ ಒಳಗಡೆ ನಾಕಾರು ಜಾತಿಗಳಿಗೆ DCM ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಈಗ ಸಿದ್ದರಾಮಯ್ಯ ಏನು ಪ್ಲೇ ಮಾಡಿರ್ತಕ್ಕಂಥ ಕಾರ್ಡು ಅದು ಒಳ್ಳೆಯ ಫಲಿತಾಂಶಗಳು ತಂದು ಕೊಡುತ್ತೆ ಅನ್ನೋ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ. ಇಷ್ಟೊಂದು ಸತ್ಯ. ಆದರೆ ಕಾಲಕ್ಕೆ ಆ ಕಾರ್ಡ್ಗಳು ಪ್ಲೇ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪ್ಲೇ ಮಾಡಿದ್ದಾರೆ. ಒಂದು ಸಲ ಈಗ ನೋಡ್ರಿ, ಇದು ಮೂಗುದಾರ ಹಾಕೋದಿದೆ ಅಲ್ವಾ, ಇದು ವೆರಿ ಕನ್ವೆನ್ಷನಲಿ ನಾವು ಯೋಚನೆ ಮಾಡ್ತೀವಿ. ನೀವು ಮೂಗುದಾರ ಹಾಕಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ? ನೀವು ಈಕ್ವಲ್ ಫುಟಿಂಗ್ನಲ್ಲಿ ನಿಮ್ಮ ಲೀಡರ್ಶಿಪ್ ಇದ್ದಾಗ. ಇವತ್ತು DK ಶಿವಕುಮಾರನ್ನು ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿದ ರೀತಿ ಇದಲ್ವಾ, ನೀವು DK ಶಿವಕುಮಾರ್ ಅವರ ಸ್ವಭಾವ ಗೊತ್ತಿದ್ದವ್ರಿಗೆ, ಅವರ ಅಗ್ರೆಸಿವ್ನೆಸ್ ಗೊತ್ತಿದ್ದವ್ರಿಗೆ ನೀವು DCMಗಳನ್ನು ಮಾಡಿ ಅವ್ರಿಗೆ ಮೂಗುದಾರ ಹಾಕ್ತೀವಿ ಅಂದರೆ ಅಂದರೆ ಇಸ್ ಇಟ್ ಪಾಸಿಬಲ್ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹೈಕಮಾಂಡ್ ಏನು ಹೇಳ್ತಿದೆ ಈ ನಿರ್ಧಾರಗಳ ಮೂಲಕ? 28ಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ನಾಯಕತ್ವ DK ಶಿವಕುಮಾರ್ ಅವರು. ಇದು ಭಾಳ ಸ್ಪಷ್ಟವಾಗಿ ಈ ಇಡೀ ನಿರ್ಧಾರದ ಪ್ರಕ್ರಿಯೆ ಏನು? DK ಶಿವಕುಮಾರ್ ಈಸ್ ದ ಲೀಡರ್ ಫಾರ್ 2028. ಇವತ್ತು ನೀವು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಲೆಕ್ಕ ಹಾಕಿದರೆ, ನೀವು ಜಾತಿಯ ದೃಷ್ಟಿಯಿಂದ, ಪವರ್ ದೃಷ್ಟಿಯಿಂದ ನೋಡಿ. ಈಗ HK ಪಾಟೀಲ್, DK ಶಿವಕುಮಾರ್, SM ಕೃಷ್ಣ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಭಯಂಕರ ಜಗಳ ಇತ್ತು.
ಬಟ್ ಇವತ್ತು ಆ ಫುಟ್ಟಿಂಗಲ್ಲಿ ಅವ್ರು ಇದ್ದಾರಾ? ರಾಮಲಿಂಗಾರೆಡ್ಡಿ ಆ ಫುಟ್ಟಿಂಗಲ್ಲಿದ್ದಾರಾ? ಎಂ ಬಿ ಪಾಟೀಲ್ ಇವತ್ತಿಲ್ಲಪ್ಪ ಡಿ ಕೆ ಶಿವಕುಮಾರ್ಗೆ ನಾನು ಟಕ್ಕರ್ ಕೊಡ್ತೀನಿ, ಲಿಂಗಾಯತ ಸಮುದಾಯದ ಓಟ್ಗಳನ್ನು ತರ್ತೀನಿ ಅನ್ನುವ ಫುಟ್ಟಿಂಗಲ್ಲಿದ್ದಾರಾ? ಎಲ್ಲ ಜಿಲ್ಲೆಗಳಲ್ಲಿ ಅವ್ರದ್ದು ಪ್ರಭಾವ ಉಂಟಾ? ಕೆ ಜೆ ಜಾರ್ಜ್ ಆ ಫುಟ್ಟಿಂಗಲ್ಲಿದ್ದಾರಾ? ಸೊ ಡಿ ಸಿ ಈಗ ಡಾಕ್ಟರ್ ಯತೀಂದ್ರ ಡಿ ಸಿ ಎಮ್ ಮಾಡಿದ್ರಪ್ಪ, ಸಿದ್ದರಾಮಯ್ಯನವ್ರು ಪಟ್ಟು ಹಿಡಿದು. ಪ್ರಿಯಾಂಕ್ ಖರ್ಗೆ ಡಿ ಸಿ ಎಮ್ ಮಾಡಿದ್ರು. ಅವ್ರು ಹೋಗಿ ಡಿ ಕೆ ಶಿವಕುಮಾರ್ಗೆ ನಾನು ಮೂಗುದಾರ ಹಾಕ್ತೀವಿ ಅಂತ ಹೊರಡ್ತಾರೆ, ಹೋಗಲ್ಲ ಅವರು. ಸೊ ಈ ಡಿ ಸಿ ಎಮ್ ಇದೆ ಅಲ್ವಾ, ಇದು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಭಾಳ ದಿನಗಳಿಂದ ಚರ್ಚೆ ಯಾಕಾಗ್ತಿತ್ತು ಅಂದರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಅನ್ನು ಡೈಲ್ಯೂಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅದು ಚರ್ಚೆ ಆಗ್ತಾ ಇತ್ತು. ಈಗ ನೀವು ಈಗ ಸತೀಶ್ ಜಾರಕಿಹೊಳಿ ತಯಾರಿಲ್ಲ, ಯಾಕಂದ್ರೆ ನನ್ನನ್ನು ಡಿ ಸಿ ಎಮ್ ಮಾಡದೆ ಹೋದರೆ. ಎಂ ಬಿ ಪಾಟೀಲ್ ಮೊನ್ನೆ ಹೋಗಿ ಕೇಳಿದ್ದಾರೆ ಕೆ ಸಿ ವೇಣುಗೋಪಾಲ್, ನಾನು ಡಿ ಸಿ ಎಮ್ ಮಾಡಿ ಅಂತ. ಅವ್ರು ಹೇಳಿದ್ದಾರೆ ನೋ ಡಿ ಸಿ ಎಮ್ ಅಂತ ಹೇಳಿ ಕಳಿಸಿದ್ರು. ಪರಮೇಶ್ವರ್ಗೆ ಅನಿಸ್ತಾ ಇದೆ ಅಲ್ರಿ, ನಾನು 13ರಲ್ಲಿ ಅದಕ್ಕೆ ಅಂತಾರೆ ನೋಡಿ ಪಾಲಿಟಿಕ್ಸ್ನಲ್ಲಿ, ಝುಕ್ತಾ ಹೇ ಹೈಕಮಾಂಡ್ ಝುಕಾನೆ ವಾಲಾ ಚಾಹಿಯೆ ಅಂತ. ಡಿ ಕೆ ಶಿವಕುಮಾರ್ ಹೈಕಮಾಂಡನ್ನು ಲಿಟ್ರಲಿ ಹಿಡಿದು ಹೇಳಿದ್ರು, ನನ್ನನ್ನು ಮಾಡದೆ ಹೋದರೆ ನಾನು ಉಪಮುಖ್ಯಮಂತ್ರಿನೂ ಆಗಲ್ಲ, ಈ ಕ್ಯಾಬಿನೆಟ್ಟು ಮಾಡೋಕ್ಕೆ ಕೊಡಲ್ಲ ಅಂತ. ಪರಮೇಶ್ವರ್ 2013ರಲ್ಲಿ ಸೋತಾಗ ಸುಮ್ಮನೆ ಕುಳಿತರು. ಇಡೀ ಪಾಲಿಟಿಕ್ಸ್ ಹೆಂಗಿರುತ್ತಂದರೆ ನೀವು ಎಷ್ಟು ಹಿಡಿದು ಎಳಿತೀರಿ, ನಿಮ್ಮ ಹತ್ರ ಸಾಮರ್ಥ್ಯ ಎಷ್ಟಿದೆ ಅಂತ. ಎಸ್, ನಾನು ಮಾರುತೇಶನ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಈಗ ಪ್ರಶಾಂತ್ ನಾಥ್ ಒಂದು ವಿಚಾರ ಪ್ರಸ್ತಾಪ ಮಾಡಿದರು. 2028ರ ನಾಯಕತ್ವವು ಕೂಡ ಡಿ ಕೆ ಶಿವಕುಮಾರ್ ಅನ್ನುವಂಥ ಸೂಚನೆ ಇದೆ ಹೈಕಮಾಂಡ್ನ ಎಲ್ಲ ನಿರ್ಧಾರಗಳ ಹಿಂದೆ ಅಂತ. ಹಾಗಿದ್ರೆ KPCC ಅಧ್ಯಕ್ಷರು ಡಿ ಕೆ ಹೇಳದಂಥವರೇ ಆಗ್ತಾರಾ ಅಂತ ಪ್ರಶ್ನೆ ಬರುತ್ತೆ. ಡಿ ಕೆಗೆ ಸರಿಸಮಾನರಾದವರನ್ನ ತಂದರೆ ಅವ್ರು ಕಾಂಪಿಟೇಟರ್ ಆಗ್ತಾರೆ, ಹೈಕಮಾಂಡ್ ಅದನ್ನು ಬಯಸುತ್ತಾ? ಆ ಕಾರಣಕ್ಕೆ ಏನೋ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇತ್ತು. ಬಹುಶಃ ಈಗ ಸ್ವಲ್ಪ ಅದು ಹಳಸ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಈಗ ಅವ್ರು ಕ್ಯಾಬಿನೆಟ್ಗೆ ಬರೋವಂಥ ಫೈನಲ್ ಲಿಸ್ಟ್ನಲ್ಲಿ ಬಂದಿದ್ದಾರೆ ಅಂದರೆ KPCCದೇ ವಿಚಾರದಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ತೀರ್ಮಾನಗಳನ್ನು ಅವರ ಪರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಭಾಳ ಕ್ಲಿಯರ್. ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇದ್ದಿದ್ದೇನು 2028ಕ್ಕೆ ನಮ್ದೇನಿದ್ರು ಕ್ಲೈಮ್, ಈಗೇನು ನಾನು ಮುಖ್ಯಮಂತ್ರಿ ಹುದ್ದೆ ಕ್ಲೈಮ್ ಮಾಡಲ್ಲ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಅವರು. 2028ಕ್ಕೆ ನಮ್ದೇನಿದ್ರು ಕ್ಲೈಮ್, ಈಗ ನಾನು ಕ್ಲೈಮ್ ಮಾಡೋಕ್ಕೆ ಹೋಗಲ್ಲ. ಅದರ ಅರ್ಥ ಏನು, ಅವ್ರು ಬಯಸ್ತಾ ಇದ್ದಾರೆ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಆ ಕಾರಣಕ್ಕಾಗಿ ಅವರು KPCC ಅಧ್ಯಕ್ಷರಾಗಬೇಕಾಗಿದ್ದಂತಹ ತಯಾರಿಗಳನ್ನು ಕೂಡ ಶುರು ಮಾಡಿದರು. ಅದು ರಾಜ್ಯಾದ್ಯಂತ ಜಿಲ್ಲಾ ಮತ್ತು ಬೂತ್ ಲೆವೆಲ್ ಅಧ್ಯಕ್ಷರುಗಳಿರ್ಬೋದು, ಅವರ ಅಭಿಪ್ರಾಯ ಸಂಗ್ರಹ ಇರ್ಬೋದು, ಇದು ಪ್ರಿಪ್ರೇಷನ್ಸ್ ಅವರು ಮಾಡ್ತಾರೆ. ಅಂದರೆ ಅವರು ಒಬ್ಬ ಮಹತ್ವಾಕಾಂಕ್ಷಿ ಹುದ್ದೆಗೆ ಹೋಗುವಾಗ ಈ ಪ್ರಿಪ್ರೇಷನ್ಸ್ಗಳು ಸಹಜವಾಗೇ ಮಾಡಿರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತಲೆಬಿಸಿಯಾಗಿರೋದು KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಆದರೆ 2028ರ ಚುನಾವಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಹೋಗಬೇಕಾಗುತ್ತೆ. ಈಗ ಆ ರೀತಿ ಈಕ್ವಲ್ ಪವರ್ಫುಲ್ ಅಂತ ಬಂದ್ರೆ ನಾಳೆ ಅವರು ಕಾಂಪಿಟೇಟರ್. KPCC ಅಧ್ಯಕ್ಷರಾಗಿದ್ದಂಥವ್ರು ಸಹಜವಾಗಿ ಕಾಂಗ್ರೆಸ್ನಲ್ಲಿ ಅದೇ ರೂಢಿ ಇದ್ದು, ಸಿದ್ದರಾಮಯ್ಯವರು ಬಂದ ಬಳಿಕ ಅದು ಚೇಂಜ್ ಆಯಿತು. KPCC ಅಧ್ಯಕ್ಷರಾಗಿದ್ದವರೇ ಮುಖ್ಯಮಂತ್ರಿ ಆಗಬೇಕಾದಂಥ ಪರಿಸ್ಥಿತಿ ಏನಿಲ್ಲ ಈಗ ಕಾಂಗ್ರೆಸ್ನಲ್ಲಿ. ಆ ಥರದೊಂದು ಪ್ಯಾಟ್ರನ್ ಚೇಂಜ್ ಆಯಿತು ಸಿದ್ದರಾಮಯ್ಯನವರ ಕಾರಣಕ್ಕಾಗಿ. ಈಗ ನಾಳೆ ಸತೀಶ್ ಜಾರಕಿಹೊಳಿಯೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಥ್ರೆಟ್ ಆಗ್ತಾರೆ, ಸತೀಶ್ ಜಾರಕಿಹೊಳಿಯೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಪಿಟೇಟರ್ ಆಗ್ತಾರೆ. 2028ರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಮಾಡಿದ್ರು ಕೂಡ KPCC ಅಧ್ಯಕ್ಷ ನಾನಾಗಿದ್ದೀನಿ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಸೀಟ್ ನನ್ನಿಂದ ಬಂತು. ಈಗ ಈ 23 ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕ್ಲೈಮ್ ಏನು, ನಾನು KPCC ಅಧ್ಯಕ್ಷ ಆಗಿದ್ದ ಕಾರಣಕ್ಕಾಗಿ ಈ ಪ್ರಮಾಣದ ಸಂಖ್ಯೆಗಳು ಬಂತು ಅಂತ. ಈಗ ಸತೀಶ್ ಜಾರಕಿಹೊಳಿ ಆ ಕ್ಲೈಮ್ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಹಾಗಾಗಿ ನಾಳೆ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂತು ಅಂತಾನೆ ಇಟ್ಕೊಳ್ಳುವ. ಆಗ ಮುಖ್ಯಮಂತ್ರಿಗಳಾಗಿ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವೆ ಏನು ತಿಕ್ಕಾಟಗಳಿತ್ತು ಅದೇ ರಿಪೀಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅಂಡ್ ಸತೀಶ್ ಜಾರಕಿಹೊಳಿ. ಒಂದು ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ನಾವು ಡಿಸ್ಕಸ್ ಮಾಡಬೇಕಾದದ್ದು ಒಂದು ವಿಚಾರ ಇದೆ. ಅಲ್ಲ, ಒಂದೇ ಅರ್ಧ ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ ನೋಡಿ. 28ರವರೆಗೆ ಡಿ ಕೆ ಶಿವಕುಮಾರ್ ಇರ್ತಾರೆ. ಭಾಳ ಮುಂಗಾಲ್ಪುಟ್ಟಿಗೆ ಅನ್ನಿಸ್ಬೋದು ವೀಕ್ಷಕರಿಗೆ, ಬಟ್ ಯೋಚನೆ ರಾಜಕಾರಣಿಗಳು. 28ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಹುಮತ ಬಂತಂದರೆ ಡಿ ಕೆ ಶಿವಕುಮಾರೇ ಮಾಡಬೇಕಾಗತ್ತೆ. ನೀವು ಮುಖ್ಯಮಂತ್ರಿಯನ್ನಾಗಿ ಈಗ ಯಾಕೆ ಮಾಡ್ತಿದ್ದೀರಿ? 28ರ ಚುನಾವಣೆ ದೃಷ್ಟಿಯಿಂದ ಮಾಡ್ತಿದ್ದೀರಿ. ಬಟ್ ಪಾಲಿಟಿಕ್ಸ್ ಹಾಗೆ ನೋಡಬೇಡಿ. 28ರಲ್ಲಿ ಸಮ್ಮಿಶ್ರ ಬಂತು, JDS ಜೊತೆ ಹೋಗುವ ಅನಿವಾರ್ಯತೆ ಬಂತು ಅಂದರೆ ಹಾಗೆ PCC ಪ್ರೆಸಿಡೆಂಟ್ ವಿಲ್ ಆಲ್ವೇಸ್ ಹ್ಯಾವ್ ಎ ಸೇ. ಎಸ್, ಬಟ್ ಡಿ ಕೆ ಶಿವಕುಮಾರ್ ಜೊತೆ PCC ಪ್ರೆಸಿಡೆಂಟಾಗಿ ಕೆಲಸ ಮಾಡಲಿಕ್ಕೆ ರೆಡಿ ಯಾರಿದ್ದಾರೆ ಅದು ಪ್ರಶ್ನೆ. ಎಸ್, ಮಾತನಾಡೋಣ. ಬ್ರೇಕ್ನ ನಂತರ ಮಾತನಾಡಬೇಕಾಗಿರೋದು ಸಾಮಾಜಿಕ ನ್ಯಾಯ. ಪುತ್ರರನ್ನ ಮಂತ್ರಿಯನ್ನಾಗಿ ಕೂರಿಸೋದು ಸಾಮಾಜಿಕ ನ್ಯಾಯನ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.